ಯತ್ನಾಳ್ ಅವ್ರದ್ದು ನಿನ್ನೆನೇ ಅವ್ರು ಹೇಳ್ಬಿಟ್ರು, ನಾನು ಬಿ ಜೆ ಪಿ ಚಿಹ್ನೆಯಲ್ಲಿ ನಾನು ಬಂದಿದ್ದೀನಿ, ನಾನು ಬಿ ಜೆ ಪಿ ಚಿಹ್ನೆಗೆ ಓಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಓಟು ಅವರು ಪ್ರಾಮಾಣಿಕವಾಗಿ ಹಾಕಿದ್ದಾರೆ. ಸೊ ನಾಳೆ ಬರತಕ್ಕಂಥ ಚುನಾವಣೆಯನ್ನು ಕೂಡ ಇದೇ ಥರದ ವಾತಾವರಣನ ನಾವು ಸೃಷ್ಟಿ ಮಾಡ್ತೀವಿ. ಬಿ ಜೆ ಪಿನ 2028ಕ್ಕೆ ಕರ್ನಾಟಕದಲ್ಲಿ ತರ್ತೀವಿ. ಯಾವ ಟೀಮಂದ? ನಾನು ಬಿ ಜೆ ಪಿ ಟೀಮಲ್ಲಿದ್ದೀನಿ. ರಾಜ್ಯಾಧ್ಯಕ್ಷ ಬದಲಾವಣೆ ಐ ಥಿಂಕ್ ಅವರು ಹೆಂಗಿದ್ರು ನೀವು 2.5 ವರ್ಷ 3 ವರ್ಷ ಮುಗಿಸ್ತಾನೆ ಬಂದ್ಬಿಟ್ರು. ಇವಾಗ ನವಂಬರಿಗೆ ಅದು ಮುಗೀತದೆ ಟರ್ಮ್ಸ್ ಅವ್ರದ್ದು ಅವಧಿ. ಮತ್ತು ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ಥರವಾದ ಅಧಿಕೃತವಾಗಿ ನೀವೇ ಇದು ನಾಮಿನೇಷನ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿಲ್ಲ. ಅವ್ರು ನಾಮಿನೇಷನ್ ಹಾಕಿ ನೀವು ಇದನ್ನು ಅಂತ ಹೇಳೋವರೆಗೂ ಕೂಡ ನಮಗೆ ಒಂದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಧ್ವನಿ ಇದೆ. ನೀನು ನಿನ್ನ ಭಾವನೆಗಳನ್ನು, ನಿನ್ನ ವಾದವನ್ನು ಮಂಡಿಸ್ಬೋದು ಅಂತೇಳಿ ನಾನು ಆ ವಾದವನ್ನು ಮಂಡಿಸ್ತಾ ಇದ್ದೀವಿ. ಸತತವಾಗಿ 2 ವರ್ಷದಿಂದ ಮಂಡಿಸ್ತಾ ಇದ್ದೀವಿ. ಸೊ ಇವತ್ತಲ್ಲ ನಾಳೆ ಅದಕ್ಕೆ ನಾನಾ ಕಾರಣಗಳಿದ್ದಾವೆ. MP ಎಲೆಕ್ಷನ್ಸಲ್ಲಿ ನಾವು ಕಳ್ಕೊಂಡಿದ್ದೀವಿ, 25 ಇದ್ದಿದ್ದನ್ನು ಈಗ 17ಕ್ಕೆ ಬಂದಿದ್ದೀವಿ. ಬೈ ಎಲೆಕ್ಷನ್ಸ್ ಕಳ್ಕೊಂಡಿದ್ದೀವಿ, ಕೌನ್ಸಿಲ್ ಎಲೆಕ್ಷನ್ಸ್ನ ಕಳ್ಕೊಂಡಿದ್ದೀವಿ. ನಿನ್ನೆನೂ ಕೂಡ ನಮಗೆ ಈ ಕ್ರಾಸ್ ವೋಟಿಂಗ್ ಆಗಿರ್ತಕ್ಕಂಥದ್ದು ಹಿಡ್ತಾ ಇಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಬಂದಿದೆ. ಈ ಥರದ ಅನೇಕ ವಿಚಾರಗಳಲ್ಲಿ ಎಲ್ಲವೂ. ಆಮೇಲೆ ವಕ್ಫ್ ಹೋರಾಟ ಮಾಡಿದ್ವಿ, ಅಥವಾ ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ಮಾತಾಡಿದ್ವಿ, ವಾಲ್ಮೀಕಿ ಬಗ್ಗೆ ಮಾಡಿದ್ವಿ. ಇದೇ ಹಿಂದಿನ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದ ಹೌಸು ನಾನು ಕನ್ಫೆಷನ್ನೇ ಮಾಡಿದರು, ನಾನು 185 ಕೋಟಿ ಇದಾಗಿಲ್ಲ, ಅವ್ಯವಹಾರ ಆಗಿಲ್ಲ, ಅದು ಓನ್ಲಿ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದ್ದು ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸೇ ಇದು ಮಾಡ್ಕೊಂಡ್ರು. ಅದೇ ರೀತಿಯ ರಾಜಣ್ಣ ಇದೇ ಕೂತಿರ್ತಕ್ಕಂಥ ಮಂತ್ರಿಗಳನ್ನ ನನ್ನ ಮೇಲೆ CD ಮಾಡಿದ್ದಾರೆ ಅಂತೇಳಿ ಅವರು ಮಾಡಿದರು. ಪ್ರತಿಪಕ್ಷಗಳು ನೀವು ಹೇಳಿದಾಗೆ ಈ ಥರ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಮಾಡಿಲ್ಲ. ಯಾಕಂದರೆ ನಾವು ಒಬ್ಬ ರಾಜಕೀಯ ಮನೆಯಿಂದ ಬಂದಿರೋದ್ರಿಂದ ನಮ್ಮ ಅಪ್ಪರನ್ನ ನೋಡಿದ್ದೀನಿ. ರಾಮಕೃಷ್ಣ ಹೆಗಡೆ ಟೈಮಿಗೆ ಹೇಗೆ ಪ್ರತಿಪಕ್ಷವಾಗಿ ಕೆಲಸ ಮಾಡಿದರು ಅಂತೇಳಿ, ಯಡಿಯೂರಪ್ಪನವ್ರು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಿದರು ಅಂತೇಳಿ ಅವ್ರ ಜೊತೆಗೂ ಕೆಲಸ ಮಾಡಿ, ಖರ್ಗೆ ಅವರಿದ್ದಾಗ ಖರ್ಗೆ ಅವ್ರ ಜೊತೆಗೂ ಕೆಲಸ ಮಾಡಿ. ಪ್ರತಿಪಕ್ಷಗಳು ಹೇಗೆ ಕೆಲಸ ಮಾಡ್ತಾವೆ ಅಂದರೆ ಅಗ್ರೆಸಿವ್ ಆಗಿ ಮಾಡ್ತವೆ. ಇಲ್ಲೇನು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದಾಗ ಪಕ್ಷಕ್ಕೆ ಕೊಡ್ತಾ ಬರ್ಬೋದು. ಅಷ್ಟರೊಳಗೆ ಇದೆಲ್ಲದನ್ನೂ ಕೂಡ ಸರಿ ಮಾಡ್ಕೊಂತೀವಿ ಅಂತ ಹೇಳ್ಬೇಕಲ್ಲ, ಹೇಳಿದ್ದೀನಿ ಎಲ್ಲದನ್ನು. ನಾಯಕತ್ವದ ಬದಲಾವಣೆಗೋಸ್ಕರ ಅಡ್ಡ ಬಂದ ಕೌನ್ಸಿಲಲ್ಲೆಲ್ಲ ಆ ಪ್ಯಾಟ್ರನ್ಸ್ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ಸಲ್ಲಿ ನಾಯಕತ್ವದ ಪ್ರಶ್ನೆ ಬರ್ತದೆ. ಕೌನ್ಸಿಲು ಕೊಟ್ಟಿರ್ತಕ್ಕಂಥದ್ದನ್ನು ವಿಪ್ ಅಂತ ಹೇಳ್ಬಿಟ್ಟು ಜಾರಿ ಮಾಡಿದ್ರು ಕೂಡ ವಿಪ್ ಭಾಳ ಕಷ್ಟ ಅದನ್ನು ಪ್ರಿಡಿಕ್ಷನ್ಸ್ ಮಾಡೋದು. ಆಮೇಲೆ ಇಲ್ಲಿ ಯಾರು ಮಾಡಿದ್ದಾರೆ, ಎತ್ತು ಮಾಡಿದ್ದಾರೆ ಅನ್ನೋದು ಒಂದು ತನಿಖೆಯಿಂದನೇ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಸೊ ತನಿಖೆ ಮಾಡಿಬಿಟ್ಟು ಮಾಡ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಮಾಡ್ಬೋದು. ವಿಶ್ವಾಸಕ್ಕೆ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ನಾವು ಅವರ ಅಧ್ಯಕ್ಷರನ್ನಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದಾರಂತೆ, ಅವ್ರು ಇರೋವರೆಗೂ ರಾಷ್ಟ್ರೀಯ. ಬಟ್ ಅವ್ರ ವಾದಗಳ ಅಪ್ರೋಚ್ ಏನಿದೆ ಅದು ಸರಿಯಾದಂಥ ಹಾದಿಯಲ್ಲಿಲ್ಲ. ಜನ ಸಂಘಟನೆ ಮತ್ತು ಪಕ್ಷದ ಸಂಘಟನೆಯಲ್ಲಿ ಪೂರಕವಾಗಿಲ್ಲ ಅಂಥೇಳಿ ನಮ್ಮ ವಾದ ಇತ್ತು. ಅದಕ್ಕೆ ಇವತ್ತಿನವರೆಗೂ ನಮ್ಮನ್ನು ಯಾರು ಕೂಡ ನೀವ್ಯಾರು ಇದ್ರ ಬಗ್ಗೆ ಮಾತನಾಡಬೇಡಿ ಅಥವಾ ನಿಮ್ಮ ಹೋರಾಟನ ಬಿಟ್ಟು ಹಾಕ್ಬಿಡಿ ಅಂತ ಹೇಳಿಲ್ಲ. ವಕ್ಫನ್ನ ನಮಗೆ ಇಲ್ಲಿವರೆಗೂ ಕೇಂದ್ರದವರೇ ಸಪೋರ್ಟ್ ಮಾಡಿದರು, ಪಕ್ಷನೂ ಸಪೋರ್ಟ್ ಮಾಡ್ತು. ಅದು ಕಾನೂನು ಮಾಡತಕ್ಕಂಥದ್ದಕ್ಕೆ ಕರ್ನಾಟಕದ ವಕ್ಫ್ ನಾವೇನು ಅಲ್ಪಸಂಖ್ಯಾತ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್, ನಾನು ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದೆ, ಅವ ಮಾಡಿರ್ತಕ್ಕಂಥ ಅಲ್ಲಿ ಕೊಟ್ಟಿದ ಮೇಲೆ ದೇ ಅಡಾಪ್ಟೆಡ್ ಇಟ್. ಸೊ ಈ ಥರದ್ದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಮಾಡಲ್ಲ ಅಂದರು. ಅದು ಮಾಡಿದರೂ ಕೂಡ ಪಕ್ಷದ ಹೆಸರಲ್ಲೇ ಮಾಡಿದ್ದೀವಿ, ಸಂಘಟನೆನ ಅಲ್ಲೇ ಪರ ಆಗಿದೆ. ಥ್ಯಾಂಕ್ ಯು.